MSME ಆಗಿರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ದೊಡ್ಡ ಕೈಗಾರಿಕಾ ಉದ್ಯಮಗಳಾಗಿರ್ಬೋದು, ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ತಯಾರಿ ಮಾಡುವ ವಸ್ತುಗಳನ್ನ ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, ಮತ್ತು ಅವು ಕೋರ್ಸ್ಗಳಾಗಿರ್ಬೋದು, ಅವುಗಳನ್ನೆಲ್ಲ ಫ್ರೀಯಾಗಿ ಕೊಟ್ಟಿದ್ದರಿಂದಾಗೆ ಇವತ್ತು ಜಗತ್ತಿನ ಅತ್ಯಂತ ಹೆಚ್ಚು ಪ್ರತಿ ವರ್ಷ ಆದಾಯ ತರುವಂಥ ದೇಶ ಯಾವುದರಾಗಿದೆ ಅದು ಚೈನಾ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಪ್ರತಿ ವರ್ಷವೂ $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ತದ್ರೆ ಅದು ಎಷ್ಟು $1 ಟ್ರಿಲಿಯನ್ ನಮ್ಮ ಡಾಲರ್ ಲೆಕ್ಕ ಇಲ್ಲ. ನಮ್ಮಲ್ಲಿ $90 $96 ಆಗ್ಯದ ಡಾಲರ್ ಕಿಮ್ಮತ್ತು. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಷನೇ ಇಲ್ಲ, ಮುಗಿದೋಗ್ಬಿಟ್ಟದ ಏನೂ ಇಲ್ಲ ಶಿಕ್ಷಣದಲ್ಲ. ಯಾಕಂದ್ರೆ ನಾವು ಖರ್ಚು ಮಾಡೋದು ಎಷ್ಟು ಅಂದ್ರೆ ಶಿಕ್ಷಣಕ್ಕೆ ಕೇವಲ 2%. ಚೈನಾ 20-25% ಅವ್ರು ಆಂತರಿಕವಾಗಿ ಅವ್ರ ದೇಶವನ್ನು ಭ್ರಷ್ಟ ಮಾಡ್ಕೊಂಡಿದ್ದಾರೆ. ಇವತ್ತು ಅಮೇರಿಕನೂ ಅದೇ ರೀತಿಯಾಗಿ, ಯುರೋಪ್ ಖಂಡದ ದೇಶಗಳ ಸಹಿತ ಅವು ಅದೇ ರೀತಿಯಾಗಿ ಯಾವ ದೇಶ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟದನೋ, ವೈಜ್ಞಾನಿಕ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟದೆಯೋ ಅದು ಇವತ್ತು ಜಗವನ್ನು ಆಳ್ತಾ ಇದ್ದಾವೆ, ಆರ್ಥಿಕವಾಗಿ ಬಲಿಷ್ಠ ಆಗಿದ್ದಾವೆ. ನೋಡ್ರಿ, ಇವತ್ತು ಯುರೋಪ್ ದೇಶ ಸಣ್ಣ ರಾಷ್ಟ್ರಗಳು ಭಾಳ ದೊಡ್ಡವು ಇಲ್ಲ ಅವು. ನಮ್ಮಲ್ಲಿ ಒಂದು ಸ್ಟೇಟ್ಗಳಾಗ್ಬೋದೇನೋ ಭಾರತದಲ್ಲಿ. ಅಂಥ ರಾಷ್ಟ್ರಗಳು ಇವತ್ತು ಅತ್ಯಂತ ಶ್ರೀಮಂತ ದೇಶ. $23 ಟ್ರಿಲಿಯನ್ ವ್ಯವಹಾರ ಮಾಡ್ತಾ ಇದ್ದಾವೆ ಅವ್ರ ಆದಾಯ. ಯುರೋಪಿಯನ್ ಯೂನಿಯನ್ದು. ಅಮೇರಿಕದ್ದು $32 ಟ್ರಿಲಿಯನ್. ಚೈನಾ 20